ನಮಸ್ಕಾರ ಮಾಡ್ದ ಅಪ್ಪಗಳು ಎರಡು ಕಣ್ಣು ನಿಮಗೆ ಕಾಣಿಸ್ತಾವ. ಒಂದು ಒಳಗಿನೊಂದು ಇರ್ತದ ಅಂತಾರಾಷ್ಟ್ರೀಯ ಒಳಗಿನೊಂದು ಕ್ಯಾಮ್ರಾ ಇರ್ತದ ಅವ್ರ ಬಲ್ಲಿ. ಅವ್ರ ನಗೆ ಹೊಡಿತಾರೆ ಕ್ಯಾಮ್ರಾ. ಈ ಗಿರೇಕ್ ಬಂದದ ಯಾಕೆ? ಇದು ಎದ್ರ ಸಂಬಂಧ ಬಂದದ? ಇದು ಯಾರು ಮಾಡಿ ಬಂದದ? ಅದು ತೆಗೆದು ಕ್ಯಾಮ್ರಾನೇ ಇರ್ತದ ಅಪ್ಪಗಳು ಬಗ್ಗೆ. ಅದು ಸುಮ್ಕೆ ಯಾಕೆ ಹೋತಮ್ಮ ಈ ಕಡೆ ಬಂದದ್ದು? ಸುಮ್ ಬಂದಿದ್ರಿ ಅಪ್ಪ. ಮಠ ಕಟ್ಟಿ 50 ವರ್ಷ ಇದ್ ಮಗನ ನೀ ಎಂದೂ ಈ ಕಡೆ ಐದಿಲ್ಲ, ಹಿಂದೆ ಯಾಕೆ ಕಾಲಿ ಇಟ್ಟಿ ಅಂತ ನಾವು ನಿಮ್ ಸೇವೆ ಮಾಡ್ಕೊತ ಇಲ್ಲೇ ಇರ್ಬೇಕಂತ ಕುರ್ಸಲ್ಲಿ ಮಠದಾಗಿರೋದು ಬಾಳ ವಜ್ಜೆ. ಅದು ಯಾಕ್ರಪ್ಪ ಅಲ್ಲೇ ಮನ್ಯಾಗ ಹೆಂಡತಿ ಸಂಗಡ ಚಂದ ಇರು ಹೋಗತ್ತಂದ್ರು. ಅಕ್ಕಿನ ಸಾಕಾಗಿದ್ರಿ ನಂಗ ಹಂಗ್ ಮಾಡ್ಯಾಳಕ್ಕೆ, ಹಿಂಗ್ ಮಾಡ್ಯಾಳ ನಂಗಕ್ಕಿ, ನನಗಾಕಿ ಹಿಂಗದ್ರಿ. ಈಗ ನಾ ಹೋಗುದಿಲ್ಲ. ಹಂಗಾದ್ರೆ ಮಠದಾಗ ಇರ್ಬೇಕಾದ್ರೆ ನೀವು ಒಂದು ಕೆಲಸ ಮಾಡ್ಬೇಕು ಮಗನ ಅಂತಂದ್ರೆ ಮಹಾತ್ಮ ಅಪ್ಪಗೋ ಏನ್ ಮಾಡ್ಬೇಕು ಮುತ್ಯ ಅಂತ. ದಿನ ಅಂಗಳ ಕಸ ಹೊಡಿಬೇಕು ಮಗನ, ಗಿಡಗಳಿಗೆ ನೀರು ಬಿಡ್ಬೇಕು, ಗದ್ದಿಗೆ ಸೇವೆ ಮಾಡ್ಬೇಕು, ಎಲ್ಲ ಸ್ವಚ್ಛ ತೊಳಿಬೇಕು, ಹುಡುಗ್ಬೇಕು. ಯಪ್ಪ ಇದು ಬಿರ್ಸೇದಲ್ಲ ಮಠದಾಗ ಅಂದವ. ಯಾಂದ್ರ ಚಂದ ಉಗ್ಗಿ ಹೊಡಿಬೇಕಂತ ನಾ ಬಂದಿದ್ದು ಅಲ್ಲಿಕ್ಕೆ ತಂದು ಇಲ್ಲಿ ಬಿರ್ಸೋದಪ್ಪ. ಇಟ್ಟೆಲ್ಲ ಮಾಡಿ ಮಗನ ಊರಾಗ ಕಂತಿ ಭಿಕ್ಷೆ ತೋಳಿಗೆ ಹಾಕಬೇಕು, 4 ರೊಟ್ಟಿ ಬೇಡ್ಕೊಂಡ್ ಬರ್ಬೇಕಂತ. ಅಯ್ಯ ಅಪ್ಪ ಅನ್ನವ ತರುವುದು, ಕಾರ್ಬೇಳೆ ಮಾಡುವುದು, ನನಗೆ ಹಚ್ಚುದು ಊಟ ತಾಟ. ನಾ ಎಷ್ಟು ಉಂತೀನಿ, ಉಳಿತಂದ್ರೆ ನಿನಗೆ ಇಡ್ತೀನಿ, ಇಲ್ಲಂದ್ರ ಉಳಿದಿತ್ತಂದ್ರೆ ನೀ ತಿನ್ಬೇಕು, ಇಲ್ಲಾಂದ್ರೆ ಗಳಗಳ ಒಂದ್ ಚರ್ಗೀರ್ ಕುಡಿಸ್ಕೊಂಡು ಬೀಳ್ಬೇಕು ಮಗನ. ಹಾ ಅಂದವ. ಯಾನ ಕೊಳಬದಿ ಬಟ ಅಂದವ. ಶಿವಾಯನ ಮಾತು ಮನ್ಯಾಗ ಒಂದು ಹೆಂಡತಿ ಕಾಟಿತ್ತು, ಜಗಳಾಗಿತ್ತು. ಯಪ್ಪ ನೋಡ್ರಿ ಇದ್ರೊಳಗೆ ಬೇರೆ ಆಪ್ಷನ್ಗಳು ಹೇಳ್ರಿ ನಾವು. ಏನ್ರಿ ಯಾರ ಆಪ್ಷನ್ ಹೇಳಿದ್ರೆ ಇರ್ಲಿ ಬಂದಿರ್ ಬಾ ಇರ್ಲಿ, ಯಾಕಾಗಲ್ಲ, ಏನ್ ಚಿಂತೆ ಮಾಡ್ಬೇಡ, ಆಯ್ತು ತಗೋ ಹ್ಯಾಂಗಾರ ಮಾಡೋನು, ಕೊಡತ್ತವ ನೀರು ಬಾವಿಗೆ ಹೋಗಿ ನೀರು ತುಂಬ್ಕೊಂಬಾತ. ಅಪ್ಪಗೋಳದು ನಿಮ್ಗೆ ಹೇಳ್ರಿ ಅನ್ನೋ. ಹಾ ಹೇಳು. ನನಗ ಪಂಡಿತ್ ಪಂಚಾಂಗ ಹೇಳವ, ಬಹಳ ನೀರಿದ್ದ ಜಾಗನ ಹೋಗ್ಬೇಡ, ಕುತ್ತದ ನನಗೆ ನೀರಿನ ಕುತ್ತ ಹೇಳಿ ಅಂತವ. ನೋಡ್ರಿ ಮಗನ ಆಟ ನೀರಿನ ಕುತ್ತ ಹೇಳ್ಯಾರಿ ಅಂದವ. ಆಯ್ತು ನೀರಿನ ಕುತ್ತ ಹೇಳಿದ್ರು ನಾ ಕಟ್ಟಿಗೆ ಹೊಡಿ, ಚಾ ಮಾಡೋದು ಕಟ್ಟಿಗೆ ಹೊಡಿ ಅಂತದ. ಅಪ್ಪಗಳು ಇದನ್ನು ಹೇಳಿ ನಿಮ್ಗನ್ನ ಯಾನು ನಾನು ಕೆಬ್ಬಳಿದ್ರು ಕುತ್ತ ಹೇಳ್ಯಾರಿ ಅಂದವ. ಕೆಬ್ಬಳು ಕುತ್ತ ಹೇಳ ಮಗ ಯಾರು ಹೇಳ್ತಂದ್ರೆ ಕುತ್ತ ಹೇಳಕತ್ತಲ್ಲ ಮಗ ಇವ ಅಂತಂದ್ರ ಅಪ್ಪಗಳು. ಹಾ ಊರಾನೊಬ್ಬ ಮನುಷ್ಯ ಬಂದ, ಅಪ್ಪಗಳ ಶಿಷ್ಯ ಅವ. ಶ್ರಾವಣ ತಿಂಗಳು ಶರಣ ತಿಂಗಳ ಬಂದ್ ನಮಸ್ಕಾರ ಮಾಡ್ದ. ಯಪ್ಪ ಶರಣ ತಿಂಗಳ ಸತ್ಯನಾರಾಯಣ ಮನ್ಯಾಗ ಹಾಕಿನಿ, ಊಟಕ್ಕೆ ನಡ್ರಿ. ಅಪ್ಪಗಳಂದ್ರು ನಂದು ಒಪ್ಪತ್ತದಪ್ಪ, ನಾ ಒಂದು ತಿಂಗಳ ಪರ್ಯಂತರವಾಗಿ ಏನೂ ತಗೊಳಂಗಿಲ್ಲ. ಯಪ್ಪ ಹಂಗ ಅನ್ಬೇಡ ಬಾಯಪ್ಪ. ಇಲ್ಲ ಮತ್ತೆ ಯಾರಿಗಾರು ಕಳಿಸ್ರಿ ನಿಮ್ ಶಿಷ್ಯರಿಗೆ. ಯಾಕೋ ಹೋಗ್ತೀನಂತ ಅಪ್ಪಗಳು ಕೇಳಿದ್ರು ಅವನಿಗೆ. ಯಾನ್ ಅನ್ಬೇಕು ಮಗ ಅವ ಕುತ್ತಗಳು ಯಾನ್ ಅನ್ಬೇಕು ಮುತ್ತಿ ಯಾತನ ಯಾನೋ ಎತ್ತರಕ್ಕೆ ಮಾತು ಬೀರುದಂದ. ಎತ್ತರ ಬೀರು ಹೋಗ್ತೀನಿ ತೋರಿ ತಂದ. ಆಹಾ ಉಜ್ಜಳಕ್ಕ ಹಿಂಗಾದ ಎದಕ್ಕ ಉಪಯೋಗ ಇಲ್ಲ ಪುಣ್ಯಾತ್ಮರಿಗೆ, ಎದಕ್ಕ ಬಾತಿಕ್ ಬಾರದ ಮಂದಿ. ಮನೆ ಪ್ರಪಂಚ ವಜ್ಜೆ ಐತಂದ್ರ ಮಠದಾಗ ಗುರುಗಳು ಯಾರ ಕೆಲಸ ಮನಿ ಜೀವನ ವ್ಯರ್ಥ ಆಗ್ತದ ಪುಣ್ಯಾತ್ಮರೇ. ಏನ್ ಮಾಡೋದು ಬೇಡ, ಬರೇ ಒಂದು ಅವನ ಮ್ಯಾಗ ಒಂದು ಪ್ರೀತಿ, ಅವನ ಮ್ಯಾಗ ಒಂದು ಭಕ್ತಿ, ನಿನ್ನ ವೈತದ ಮುಕ್ತಿ ಅಟ್ಟೆ ಮಾಡ್ರಿ. ಮಾಡವ್ರು ಮಾಡ್ತಾರೆ, ಸೇವೆ ಮಾಡವ್ರು ಬೇರೆ ಅದಾರ, ಮಠದ ಅಂಗಳ ಕಸ ಹೊಡೆಯವ್ರು ಬೇರೆ ಅದಾರ, ದಾಸೋಹ ಮಾಡವ್ರು ಬೇರೆ ಅದಾರ, ಜಾತ್ರೆ ಮಾಡವ್ರು ಬೇರೆ ಅದಾರ. ಅವ್ರು ಮಾಡವ್ರಿಗೆ ಅವ್ರು ಎವಣಿಸಿದ್ದ ಅಜ್ಜನ ಅವ್ರಿಗೆ ಕಾಯಕ್ ಕೊಟ್ಟಿದಾನ. ಯಾರ್ಯಾರಿಗೆ ಯಾವಾಗ ಸಲ್ಲಿಸ್ಬೇಕು ಯಾವಾಗ ಸಲ್ಲಬೇಕದ ಅಪ್ಪಗಳು ರೇವಣ ಸಿದ್ಧ ಮೊದಲೇ ಪೂಜ್ಯರು ಕೊಟ್ಟಾರ. ನಿಮಗೇನು ಕೊಟ್ಟಾರ ಅಂದ್ರ ಒಂದು ಒಳ್ಳೆ ಮನಸ್ಸ, ಅವನ ಮ್ಯಾಗ ಒಂದು ಒಳ್ಳೆ ಪ್ರೀತಿ, ಒಂದು ಒಳ್ಳೆ ಅವ್ರ ಮ್ಯಾಗ ಒಂದು ಭಕ್ತಿ ಇದ್ರಿ ಅಂದ್ರ ಇಷ್ಟು ಮಾಡ್ಕೊಂತ ಹೋದ್ರಿ ಅಂದ್ರೆ ನನಗೆ ಕೇಳ್ರಿ ಪುಣ್ಯಾತ್ಮರೇ. ನಾ ಹೋದ್ಸಲ ಒಂದು ಮಾತು ಹೇಳಿದೆ, ಅವನ ಮ್ಯಾಗ ಒಂದು ಭಯ, ಭಕ್ತಿ, ನಂಬಿಕೆ, ವಿಶ್ವಾಸ, ಶ್ರದ್ಧಾ ಇಟ್ಟುಕೊಂಡು ಗದ್ದಿಗೆ ಒಳಗಿರ್ತಕ್ಕಂಥ ತಾಕತ್ತು ಒಬ್ಬ ಸಂತ
ಒಬ್ಬ ಸನ್ಯಾಸಿ ಒಬ್ಬ ಮಹಾತಪಸ್ವಿ ಸತ್ತಪ್ಪ ಅಂತಂದ್ರ ತೀರ್ಕೊಂಡಪ್ಪ ಅಂತಂದ್ರ ಲಿಂಗೈಕ ಆದಪ್ಪ ಅಂತಂದ್ರ ಎಲ್ಲಿ ಲಿಂಗೈಕ ಮಾಡಿರ್ತಾರ, ಎಲ್ಲಿ ಎಲ್ಲಿ ಅವನಿಗೆ ಧನ ಮಾಡಿರ್ತಾರ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 1,000 ವರ್ಷ ಆ ಜೀವಾತ್ಮ ಅಲ್ಲೇ ಸುತ್ತಾಗ್ತದಂತ. ಪುಣ್ಯಾತ್ಮರೇ, ಆ ಜೀವಾತ್ಮ ಅಲ್ಲೇ ಸುತ್ತಾಗ್ತದಂತ. ಇದು ನಾ ಹೇಳುವುದಲ್ಲ, ಶಾಸ್ತ್ರದ ಪ್ರಮಾಣದ ಪುಣ್ಯಾತ್ಮರೇ. ನಿಮ್ಮ ಆಗ ಹೋಗಗಳ ಕೆಲಸ ಅದೇ ಕಾಯ್ತದೆ, ಅದೇ ಮಾಡ್ತದೆ ಪುಣ್ಯಾತ್ಮರೇ. ಅದಕ್ಕ ಒಳ್ಳೆ ರೀತಿಯಿಂದ ಇನ್ನು ನಾಳೆ ನಾಡ್ದ ಅಚ್ಚಿನಾಡ 5 ದಿವಸ ಪರ್ಯಂತರವಾಗಿ ಜಾತ್ರೆ ನಡೀತಾ ಇದೆ ಪುಣ್ಯಾತ್ಮರೇ. ತಾವೆಲ್ಲರೂ ಇದೇ ರೀತಿಯಿಂದ ಬಂದು ಮತ್ತೆ ಏನು ಬೇಕು ಈ ಮಟ್ಟಕ್ಕೆ ಸಹಾಯ ಸಹಕಾರ ಮಾಡ್ತೀರಂತ ಹೇಳಿ ಮಟ್ಟದ ಮ್ಯಾಗ ಅಪಾರವಾದಂತ ಪ್ರೀತಿ ಇಡ್ರಿ. ಫೇಲ್ ಆಗಂಗಿಲ್ಲ. ಮಟ್ಟದ ಮ್ಯಾಗ ಪ್ರೀತಿ, ಮಟ್ಟದ ಮ್ಯಾಗ ಭಕ್ತಿ, ಗದಿಗೆ ಮ್ಯಾಗ ಪ್ರೀತಿ ಭಕ್ತಿ ಇಟ್ರೆ ಫೇಲ್ ಆಗಂಗಿಲ್ಲ ಪುಣ್ಯಾತ್ಮರೇ. ತಾಯಿ ಕೊಟ್ಟಿ ಬೇಕಾಗ ಎಪ್ಪಡಿ ಇಟ್ಟಂಗ ಎಪ್ಪಡಿ ಇಡ್ತೀರಿ, ಎಪ್ಪಡಿ ಅದ್ರ ಡಬಲ್ ತಗೋ, ಡಬಲ್ ಸಿಂಗಲ್ ಅಲ್ಲ. ಬಡ್ಡಿ ಹಚ್ಚಿ ಕೊಡವಲ್ಲ, ಬಡ್ಡಿಗೆ ಬಡ್ಡಿ, ಚಕ್ಕರ್ ಬಡ್ಡಿ ಪುಣ್ಯಾತ್ಮರೇ. ಹಿಂಗದ ಮುದುಕನ ಬಡ್ಡಿ ಗಂಟ ಡಬಲ್. ಹೆಂಗ್ ಇಡ್ತಿ ಇಡು, ಯಾಕೆ ತಗೋ, ಅದನ್ನ ನಿನಗೆ ಬಿಟ್ಟು ಪುಣ್ಯಾತ್ಮರೇ. ಒಳ್ಳೆ ರೀತಿಯಿಂದ ತಮ್ಮ ಭಾವ ನಮಗೆ ಗೊತ್ತಾಗಿದೆ. ಈ ರೀತಿ ತಾವು ಇರ್ತೀರಿ ಅಂತ ಹೇಳಿ ಭಾವಿಸಿ ಆಶೀರ್ವಾದಿಸಿ ಈ ಮಠದ ಪೂಜ್ಯರದು ಅಪಾರವಾದಂತ ನಿಮ್ಮ ಊರ ಮ್ಯಾಗ ಕಳಕಳಿ ಇದೆಯಪ್ಪ, ನಿಮ್ಮ ಮ್ಯಾಗ ಪ್ರೀತಿ ಇದೆಯಪ್ಪ, ನಿಮ್ಮ ಭಕ್ತಿ ಇದೆ ಯಪ್ಪ. ಒಬ್ಬ ಸನ್ಯಾಸಿ ಆಗೋದು ಸಾಮಾನ್ಯ ಮಾತಲ್ಲಪ್ಪ. ಇಡೀ ಮಾನವ ಕುಲದ ಇಡೀ ಪ್ರಪಂಚದ ಸುಖವನ್ನ ಬದಿಗಿಟ್ಟು ಎಷ್ಟು ಪ್ರಪಂಚದೊಳಗೆ ಏನೇನು ಬರ್ತಾವ ಅಷ್ಟೆಲ್ಲ ಎಡಗಾಲಿ ತುಳಿದು ಬಲಗಾಲ ಪಾರಮಾರ್ಥದೊಳಗಿಡಬೇಕಂದ್ರ ಸಾಮಾನ್ಯ ಮಾತಲ್ಲ ಪುಣ್ಯಾತ್ಮರೇ, ಸಾದಾ ಮಾತಲ್ಲ ಪುಣ್ಯಾತ್ಮರೇ. ಎದಕ್ಕಿಟ್ಟಾರಪ್ಪ ಅಂತ ಕೇಳಿದ್ರೆ ಯಾರಿಗಾಗಿ ಅಲ್ಲೋ ಪುಣ್ಯಾತ್ಮರೇ, ನಿಮಗಾಗಿ, ಭಕ್ತರಿಗಾಗಿ. ಅದಕ್ಕೆ ಒಳ್ಳೆ ಭಕ್ತರು ಅಪ್ಪಗಳಿಗೆ ಸಿಕ್ಕಿರಿ, ಒಳ್ಳೆ ಗುರುಗಳು ನಿಮಗೆ ಸಿಕ್ಕ್ಯಾರ ಅಂತ ಹೇಳಿ ಇನ್ನೊಮ್ಮೆ ಹೇಳಿ ನಮ್ಮ ಮಾತು ಮಹಾರಾಷ್ಟ್ರ ಒಂದು ಸ್ವಲ್ಪ ಗಡಿನಾಡ್ ಹಾಕವ, ಬಿರುಸಾಕವ, ಬಿರುಸು ತೆಗೆದು ಬದಿಗಿಡ್ರಿ. ಅದ್ರಾಗ ಏನ್ ತಗೋಬೇಕು ನೀವು ಅಷ್ಟೇ ತಗೋತೀರಿ ಅನ್ನೋದು ನಮಗೆ ಸಂಕಲ್ಪ ಇದೆ, ಒಳ್ಳೆ ವಿಶ್ವಾಸ ಇದೆ. ಅಷ್ಟು ಆಲಿಸಬೇಕು. ಆ ಭಗವಂತನ ಆಶೀರ್ವಾದ, ರೇವಣ ಸಿದ್ಧನ ಆಶೀರ್ವಾದ, ಮೊದಲಿನ ಪೂಜ್ಯರ ಆಶೀರ್ವಾದ, ಸೋಮಲಿಂಗಂ ಸಿದ್ಧ ಮಧುಗೊಂಡ ಮಹಾರಾಜರ ಆಶೀರ್ವಾದ, ಮೊದಲಿನ ಪೂಜ್ಯರ ಆಶೀರ್ವಾದ ನಿಮ್ಮ ಮೇಲೆ, ಅಪ್ಪಗಳ ಮೇಲೆ, ನನ್ನ ಮೇಲೆ ಸದಾ ಇರಲಿ ಅಂತ ಹೇಳಿ ನಾ ಆ ಗದ್ದಿಗೆಗೆ ಬೇಡ್ಕೊಂಡು ನನ್ನ 2 ಮಾತಿಗೆ ನಾ ವಿರಾಮನ ತೋರ್ತಾ ಇದ್ದೀನಿ. ಹರೋ ತತ್ಸತ್ಪುರ.